ಹಾಯ್ ನಮಸ್ಕಾರ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂತಹ ಸಿನಿಮಾಗಳಲ್ಲಿ ಏರೆಂಡಲ್ಲಿ ಒಂದು ಮಾರ್ಕ್, ಇನ್ನೊಂದು 45 ಸಿನಿಮಾ ನೆನ್ನೆ ನೋಡ್ಕೊಂಡು ಬಂದ್ವಿ. ಸಿನಿಮಾ ನೋಡಿದ್ಮೇಲೆ ಏನ್ ಅನಿಸ್ತು? ಕಥೆಯಲ್ಲೂ ಕೂಡ ಬಿಟ್ಕೊಡದೆ ನಿಮ್ಗೆ ಕ್ವಿಕ್ ಆಗಿ ಯಾಕೆ ಸಿನಿಮಾ ನೋಡ್ಬೇಕು? ಏನ್ ಸ್ಪೆಷಾಲಿಟಿ? ಏನ್ ಸ್ವಲ್ಪ ಮೈನಸ್ ಅನಿಸ್ತು? ಇದೆಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಅರ್ಜುನ್ ಜನ್ಯ 3 ಸ್ಟಾರ್‌ಗಳನ್ನ ಹಾಕೊಂಡು ಸಿನಿಮಾ ಮಾಡ್ತಾರೆ ಅಂತ ಅಂದಾಗ ಏನ್ ಮಾಡ್ತಾರೆ? ಯಾವ ಜಾನರ್ ಅನ್ನೋ ಪ್ರಶ್ನೆ ಇತ್ತು. ಬಟ್ ಟೀಸರ್, ಟ್ರೈಲರ್ ಎಲ್ಲ ನೋಡಿದಾಗ ಓಕೆ, ಒಂದು ಡಿಫರೆಂಟ್ ಕಾನ್ಸೆಪ್ಟ್‌ಗೆ ಇವ್ರು ಹೋಗಿದ್ದಾರೆ. ಸೈಕಲಾಜಿಕಲ್ ಮೂವಿ ಇದು ಅಂತ ಅನಿಸ್ತಾ ಇತ್ತು. 45 ಸಿನಿಮಾದ ಒಳಗೆ ಒಂದು ಸಿನಿಮಾ. ಮನುಷ್ಯನ ಜೀವನ, ಆ ಜೀವನದ ನಂತರ ಏನು ಅನ್ನೋದೇ ಪ್ರಶ್ನೆ. ಜೊತೆಗೆ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದಂತ ಮೌಲ್ಯ. ಇದನ್ನ ಕಮರ್ಷಿಯಲ್ ಆಗಿ ಹೇಳುವಂತ ಸಿನಿಮಾ ಇದು. ನಿಮ್ಗೆ ಗರುಡ ಪುರಾಣದ ಉಲ್ಲೇಖ ಬರುತ್ತೆ. ಸಾಕಷ್ಟು ವಿಎಫ್ಎಕ್ಸ್ ಇದೆ ಸಿನಿಮಾದಲ್ಲಿ. ಅನ್ನಿಯನ್ ಸಿನಿಮಾ ನೀವು ನೋಡಿದ್ರೆ ಅದರ ಇನ್ಫ್ಲುಯೆನ್ಸ್ ಅಲ್ಲಲ್ಲಿ ಕಾಣಿಸುತ್ತೆ. ಸೊ ಉಪ್ಪಿ ಅವರ ಕ್ಯಾರೆಕ್ಟರ್ ಒಂದು, ಎರಡನೇದು ಶಿವಣ್ಣ, ಇನ್ನೊಂದು ರಾಜ್ ಬಿ ಶೆಟ್ಟಿ. ಉಪ್ಪಿ ಅವರ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ ಅವರ ಸ್ವ್ಯಾಗ್ ನಿಮಗೆ ಗೊತ್ತಲ್ಲ. ನೀವು ಸೂಪರ್‌ನ ಸಾಂಗ್ ಅಲ್ಲಿ ನೋಡಿರ್ತೀರ ಅವ್ರನ್ನ. ಕಮಾನ್ ಕಮಾನ್ ಡೈರೆಕ್ಟರ್ ಅಲ್ಲಿ ಬರುವಂತ ಸ್ವ್ಯಾಗ್ ಏನಿದೆ ಅದಿದೆ. ಯುಐನ ಒಂದಷ್ಟು ಥಿಯರಿಗಳಿವೆ. ಹಾಗೆ ರಾಜ್ ಬಿ ಶೆಟ್ಟಿ ಒಬ್ಬ ಕಾಮನ್ ಮ್ಯಾನ್. ಒಂದು ಮೊಟ್ಟೆ ಕಥೆಯಲ್ಲಿ ನೀವು ಹೇಗೆ ನೋಡಿರ್ತೀರ ಆ ಥರದ ಒಂದು ಸಿಂಪಲ್ ಪಾತ್ರ. ಆತನ ತೊಳಲಾಟ, ಆತನಿಗೆ ಸಾವನ್ನ ಚೇಸ್ ಮಾಡ್ಕೊಂಡು ಅಥವಾ ಅದರಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ. ಇನ್ನೊಂದ್ ಕಡೆ ಶಿವಣ್ಣ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಬರ್ತಾರೆ. ಸ್ಪೆಷಲ್ ಅಪಿಯರೆನ್ಸ್ ಖಂಡಿತ ಅಲ್ಲ, ಸ್ಪೆಷಲ್ ಕ್ಯಾರೆಕ್ಟರ್. ತುಂಬಾ ಖುಷಿ ಕೊಡ್ತಾರೆ. ಲವಲವಿಕೆ ಇರುವಂತ ಕ್ಯಾರೆಕ್ಟರ್. ಹೆಲ್ತ್ ಇಶ್ಯೂ ಇದ್ರೂ ಕೂಡ ಅವರು ಆ ಸಿನಿಮಾವನ್ನ ಫಿನಿಶ್ ಮಾಡಿಕೊಟ್ಟಂತ ಕಮಿಟ್ಮೆಂಟ್‌ಗೆ ಹ್ಯಾಟ್ಸ್ ಆಫ್. ಶಿವಣ್ಣ ಬಂದಾಗ್ಲೆಲ್ಲ ಒಂದು ಪಾಸಿಟಿವಿಟಿ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಂತೂ ಅವರು ತಿಂದಾಕ್ಬಿಟ್ಟಿದ್ದಾರೆ. ಆ ಲಾಸ್ಟ್ 10-15 ನಿಮಿಷ ಅಂತೂ ನೀವು ಸೀಟ್ ಎಡ್ಜ್ ಅಲ್ಲಿ ಇರ್ತೀರ. ಆ ಥರ ಒಂದು ಕ್ಯಾರೆಕ್ಟರ್ ಶಿವಣ್ಣದು. ಇನ್ನು ಬಿಜಿಎಂ ಈ ಸಿನಿಮಾದ ಬಿಗ್ ಹೈಲೈಟ್. ಅರ್ಜುನ್ ಜನ್ಯ ಬರೀ ಡೈರೆಕ್ಷನಲ್ಲಿ ಮಾತ್ರ ಅಲ್ಲ, ಅವರ ಬಿಜಿಎಂ ಮೂಲಕ ಆಫ್ಟರ್ ಕೆಂಪೇಗೌಡ, ಮಾಣಿಕ್ಯ ದಿ ಬೆಸ್ಟ್ ಬಿಜಿಎಂ ಅಂತ ಹೇಳ್ಬೋದು ಈ ಸಿನಿಮಾದು. ವಿಎಫ್ಎಕ್ಸ್ ಒಂದು ಸ್ವಲ್ಪ ಮೈನಸ್ ಅಂತ ಅನ್ಸಿದ್ದು. ಯಾಕಂದ್ರೆ ಈಗಿನ ಅಪ್ಡೇಟೆಡ್ ವರ್ಷನ್‌ಗೆ ವಿಎಫ್ಎಕ್ಸ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನ್ಸುತ್ತೆ. ಬಟ್ ಕಥೆಯ ಓಟ, ಆ ಬಿಜಿಎಂನ ಅಬ್ಬರ ಎಲ್ಲೋ ಒಂದ್ ಕಡೆ ನಿಮ್ಗೆ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗೆ ಒಂದು ಡಿಫರೆಂಟ್ ಅಟೆಂಪ್ಟ್ ಇದು ಅಂತ ಹೇಳ್ಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಒಂದು 4 ಫೈಟ್ ಇರುತ್ತೆ, ಸಾಂಗ್‌ಗಳಿರ್ತವೆ, ಡ್ಯುಯೆಟ್‌ಗಳಿರ್ತವೆ. ಸೊ ಈ ತರ ಒಂದು ಅಟೆಂಪ್ಟ್ ನಡುವೆ ಒಂದು ವಿಭಿನ್ನವಾದಂತಹ ಪ್ರಯತ್ನಕ್ಕೆ ಅರ್ಜುನ್ ಜನ್ಯ ಸೇಫರ್ ಸೈಡ್‌ಗೆ ಅದನ್ನ ಮಾಡ್ಬೋದಾಗಿತ್ತು ಅವ್ರು ಬೇಕಾದ್ರೆ. ಬಟ್ ಇಲ್ಲ, ನಾನೊಂದು ವಿಭಿನ್ನವಾದಂತಹ ಕಥೆನ ಹೇಳ್ತೀನಿ ಅಂತ ಹೊರಟಿದ್ದಾರೆ. ಹ್ಯಾಟ್ಸ್ ಆಫ್ ಅರ್ಜುನ್ ಜನ್ಯ. ಫಸ್ಟ್ ಅಟೆಂಪ್ಟ್ ಅಲ್ಲೇ ದಿ ಬೆಸ್ಟ್ ಅಟೆಂಪ್ಟ್ ಮಾಡಿದ್ದಾರೆ. ಹಾಗೆ ಲವ್ ಆಂಗಲ್ ಸಣ್ಣ ಮಟ್ಟಕ್ಕಿದೆ ರಾಜ್ ಬಿ ಶೆಟ್ಟಿ ಜೊತೆಗೆ. ಎಲ್ಲೂ ಲವ್ ಸ್ಟೋರಿಗೆ ಅಂತ ಪ್ರಾಧಾನ್ಯತೆ ಇಲ್ಲ. 3 ಕ್ಯಾರೆಕ್ಟರ್ ಸುತ್ತ ಈ ಸಿನಿಮಾ ಓಡುತ್ತೆ. ಈ 3 ಕ್ಯಾರೆಕ್ಟರ್ ಬಿಟ್ರೆ ಅಲ್ಲಲ್ಲಿ ಸಣ್ಣ ಸಣ್ಣ ಕ್ಯಾರೆಕ್ಟರ್‌ಗಳು ಬರ್ತವೆ. ಬಟ್ ಮೇಜರ್‌ಲಿ ಈ 3 ಕ್ಯಾರೆಕ್ಟರ್ ಥಿಯರಿ ಮೇಲೆ ಹೋಗುತ್ತಿದ್ದು. ಒಂದು ಬ್ಲಾಕ್ ಡಾಗ್ ಸ್ಟೋರಿ ಅಂತ ಹೇಳ್ಬೋದು. ಬ್ಲಾಕ್ ಡಾಗ್ ಅನ್ನೋದಿಲ್ಲಿ 45 ಎಂಎಲ್ ಅಷ್ಟರಲ್ಲೇ ಸಖತ್ ಕಿಕ್ ಕೊಡುತ್ತೆ ನಿಮ್ಗೆ. ಬ್ಲಾಕ್ ಡಾಗ್ ಅಂದ್ರೆ ಅದಲ್ಲ. ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಓವರ್ ಆಲ್ ಒಂದು ಅದ್ಭುತವಾದಂತಹ ಪ್ರಯತ್ನ. ಹೊಸ ಒಂದು ಟಚ್ ಸಿಗುತ್ತೆ. ತಲೆಗೆ ಸ್ವಲ್ಪ ಕೆಲಸ ಕೊಡುತ್ತೆ. ನೋಡಿ, ಕನ್ನಡ ಸಿನಿಮಾ ಬೆಳಿಲಿ. ನಮಸ್ಕಾರ.